ಪಚಾರಿ, ನಾನು ನಿನ್ನ ಎಷ್ಟು ಸಲ ಕೇಳಿಲ್ಲ ನನ್ನನ್ನು ಇಷ್ಟಪಡ್ತೀಯಾ ಅಂತ. ಆದ್ರೆ ನೀನು ಒಂದೇ ಸಲನೂ ಬಾಯಿ ಬಿಟ್ಟು ಸರಿಯಾಗಿ ಹೇಳಿಲ್ಲ ಅಲ್ವಾ? ನನಗೆ ಸತಾಯಿಸ್ತೀಯಾ? ನನ್ನೇ ಆಟ ಆಡಿಸ್ತೀಯಾ? ನಾನು ಯಾರು ಅಂತ ಗೊತ್ತು ತಾನೆ. ವೇದಾಂತ್ ವಸಿಷ್ಠ. ಗೇಮ್ ಆಡೋದ್ರಲ್ಲಿ ನಾನು ನಿನಗಿಂತ ಬಿಡಲಿ. ನನ್ನನ್ನೇ ಕಾಡಿಸ್ತೀಯ ಅಂದ್ರೆ ನೀನೇ ಹೇಳೋವರೆಗೂ ನಾನು ಹೇಳೋಲ್ಲ. ನಿನ್ನ ರೌಡಿಸಮ್ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಕಾಂತ, ಏನ್ರಿ ನಿಮ್ ಪ್ರಾಬ್ಲಮ್? ಎಂದೇ ಕನ್ಸ್ಕೊಳ್ಳೋದಕ್ಕೂ ಬಿಡಲ್ಲ. ನಾನು ಬಚಾರ್. ಅದೇನೋ ಹೇಳ್ತಾ ಇದ್ರಲ್ಲ, ಕಂಟಿನ್ಯೂ ಮಾಡಿ ಬಾಸ್. ಕೇಳಿಸಿದ್ರು ನನ್ನ ಕಿವಿ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ. ಅದೇ ಕೇಳಿದ್ದು, ಏನ್ ನಿಮ್ ಪ್ರಾಬ್ಲಮ್ ಅಂತ. ಅದಲ್ಲ ಬಾಸ್, ನೀವೇನೋ ಕನ್ಸು ಅಂತಿದ್ರಿ. ನಿಮ್ ತಲೆ ಸರಿ ಇಲ್ಲ ಅಂತ ಡೌಟ್ ಇತ್ತು. ಅದ್ರ ಕಿವಿನು ಕೆಟ್ಟೋಗಿದೆ ಅಂತ ಇವಾಗ ಕನ್ಫರ್ಮ್ ಆಯ್ತು ಬಿಡಿ. ಬಾಸ್ ಹೇಳಿದ್ದು ಕರೆಕ್ಟಾಗೆ ಕೇಳಿಸಿದೆ. ಇವ್ರ ಜೊತೆ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ ಲಾಸ್ಟ್ 1 ವರ್ಷದಿಂದ ಅರ್ಜುನ ಸನ್ಯಾಸಿ ಗೆಟಪ್ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಕೇಳಿ ಕೇಳಿ ಅಮೂಲ್ಯ ಮೇಡಮ್ ಸಹವಾಸ, ಅಲ್ಲಲ್ಲ ನಮ್ಮ ಬಾಸ್ ಬಜಾರಿ ಸಹವಾಸ. ಹಾಕೊಳ್ಳಾಗ ಎಂಟ್ರಿ ಕೊಟ್ಟಿರಲ್ಲ, ಈಗೇನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಾಸ್, ಅದು ನನ್ನ ಕಿವಿನ ಒಳ್ಳೆ ಕಣ್ಣಿನ ಡಾಕ್ಟ್ರು ಅಲ್ಲ ಕಿವಿ ಡಾಕ್ಟರ್ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಇಂಟರ್ನ್ಯಾಷನಲ್ ಕ್ಲೈಂಟ್ ಜೊತೆ ಮಾತಾಡ್ತಿದ್ದೆ. ಅವ್ರಿಗೆ ಮೇಲ್ ಕಳಿಸ್ತಿದ್ದೆ. ವಿ ವಾಸ್ ಜಸ್ಟ್ ಟಾಕಿಂಗ್ ಅಬೌಟ್ ಅ ಡೀಲ್. ನೀವು ಬಂದಿದ್ದೇನು? ನಿಮ್ಮ ಕೋಪ ತಣ್ಣಗಾಗೋ ಅಷ್ಟರಲ್ಲಿ ಈ ಕಾಫಿನೇ ತಣ್ಣಗಾಗೋಗುತ್ತೆ. ಏನ್ರಿ ಅದು ಒಬ್ಬೊಬ್ಬರೇ ಮಾತಾಡ್ಕೊಂಡು? ಯಾಕೆ ಮನ್ಸಲ್ಲಿ ಬೈಕೊಳ್ಳೋದನ್ನ ಇನ್ನೂ ಬಿಟ್ಟಿಲ್ವಾ? ನಾನಾ ನಿಮ್ಮನ್ ಬೈಕೊಳ್ಳೋದ? ಎಲ್ಲಾದ್ರೂ ಉಂಟಾ ಬಾಸ್? ಬಿರಿಯಾನಿ ಕೊಡೋರ್ ಬಗ್ಗೆ ಬಾಯಲ್ಲಿ ಬರಬಾರ್ದು ಬರ್ತಾ? ನಿಮ್ಮ ಅಡ್ಮಿನ್ ಇಲ್ಲ ಅಂದ್ರೆ ಏನಾಯ್ತು ಬಾಸ್? ನಿಮ್ಮ PA ನಿಮಗೋಸ್ಕರ ಸ್ಪೆಷಲ್ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ವಿತ್ ನ್ಯೂ ಟ್ರೆಂಡ್ ಶುಗರ್ ಡೀಪ್. ಟೇಸ್ಟ್ ನೋಡಿ, ಒಂದೇ ಸಿಪ್ಗೆ ಕಳೆದೋಗ್ತೀರಾ. ಈ ರಿಯಾಕ್ಷನ್ ಯಾಕೋ ತೀರಾ ಕೆಟ್ಟದಾಗಿದೆ. ಯಾಕೆ ಬಾಸ್, ಚೆನ್ನಾಗಿಲ್ವಾ? ಚೆನ್ನಾಗಿದೆ ಅನ್ನೋದಕ್ಕಿಂತ ತೀರಾ ಪರವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ನಾನು ಕುಡಿಯೋ ಬ್ಲ್ಯಾಕ್ ಕಾಫಿ ತರಾನೇ ಇಲ್ಲ. ಎಷ್ಟು ನೀರು ಹಾಕ್ಬೇಕು, ಸಕ್ಕರೆ ಎಷ್ಟು ಹಾಕ್ಬೇಕು ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಬಿಡಿ. ನನಗಲ್ಲ ಬಾಸ್, ಈ ಜಗತ್ತಲ್ಲಿ ನಿಮ್ಮ ಟೇಸ್ಟ್ ಯಾರಿಗೂ ಗೊತ್ತಾಗಲ್ಲ ಬಿಡಿ. ನೀವೇ ಬೇರೆ, ನಿಮ್ಮ ಟೇಸ್ಟೇ ಬೇರೆ. ಮಾಸ್ಟರ್ ಶೆಫ್ ಬಂದ್ರೂ ವರ್ಕೌಟ್ ಆಗಲ್ಲ ಬಿಡಿ. ಯಾಕೆ ಯಾರಿಗೇನು ಗೊತ್ತಾಗಲ್ಲ? ಅಮೂಲ್ಯಾಗೆಲ್ಲ ಗೊತ್ತಿತ್ತು. ಅವ್ಳು ಮಾಡಿರೋ ಕಾಫಿ ಒಂದು ದಿನನೂ ಚೆನ್ನಾಗಿರಲ್ಲ ಅನ್ಸಿಲ್ಲ, ಗೊತ್ತಾ? ಅದು ಗೊತ್ತು ಬಿಡಿ. ಅದ್ರ ಜೊತೆ ನೀವು ಫ್ಯೂಚರ್ ಹೆಂಡತಿನ ಈಗಲೇ ವಹಿಸ್ಕೊಂಡು ಬರೋ ಅಷ್ಟು ಹಾಳಾಗ್ಬಿಟ್ರಿ ಅಂತಾನೂ ಗೊತ್ತಾಯ್ತು. ಮತ್ತೆಲ್ಲಿ ಕಳೆದೋದ್ರಿ? ತಗೊಳ್ಳಿ, ನನಗೆ ಕಾಫಿ ಬೇಡ. ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ತಗೊಂಡಿರೋ ನನ್ನ ಕೈಲೇ ಬಾಸ್ ಮುಖದಲ್ಲಿ ನಗು ಅಲ್ಲ, ಒಂದು ಸಣ್ಣ ಮಂದಹಾಸ ಮೂಡ್ಸಕ್ಕೂ ಆಗ್ಲಿಲ್ಲ. ಬಾಸ್ ಜಗತ್ತೆಲ್ಲ ಈಗ ಬಜಾರಿ ಮೇಡಮೇ ತುಂಬೋಗಿದ್ದಾರೆ. ಮೇಡಮ್, ಬಾಸ್ಗೆ ಇನ್ನೇನೇ ಆಗದಿದ್ರು ಅದಕ್ಕೆ ನೀವೇ ಬರಬೇಕು. ನೀವು ಬರೀ ಗ್ರೇಟ್ ಅಲ್ಲ ಮೇಡಮ್, ನೀವು ಬೇರೆ ಜಗತ್ತಿಂದನೇ ಬಂದವರು. ಕಾಂತ, ಆದ್ರನ್ನೆಲ್ಲ ಮಾಡಕ್ ಅಣ್ಣ ಹತ್ರ ಮಾತ್ರ ಸಾಧ್ಯ ನೋಡು. ಅದೇನೋ ಕರೆಕ್ಟ್ ಅದಕ್ಕೆ, ಆದ್ರೆ ಅವ್ನ ಕೈಗೆ ಸಿಕ್ತಿಲ್ವಲ್ಲ. ಅವನ ಯಾಕೆ ಕೈಗೆ ಸಿಗ್ಬೇಕು? ಅದು ಅದು ಅರೆ ಅಮ್ಮು, ನಾಚ್ಕೊಳ್ತಾ ಇದೀಯಾ? ಯಾಕದ್ಕೆ? ನಾನು ನಾಚ್ಕೋಬಾರ್ದ? ನನ್ನ ಗಂಡ್ಬೇರಿ ಅಂತ ಏನಾದ್ರು ಬ್ರ್ಯಾಂಡ್ ಮಾಡಿದ್ದೀರಾ ಹೇಗೆ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಮ್ಮು. ಅದಿರ್ಲಿ ಬಿಡು. ಬಟ್ ಅವ್ನು ಯಾಕೆ ನಿನ್ ಕೈಗೆ ಸಿಗ್ಬೇಕು ಅದನ್ನ ಫಸ್ಟ್ ಹೇಳು. ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಆ್ಯಕ್ಚುಲಿ ನಾನು ಅದಕ್ಕೆ ಅವ್ರೇನಾದರೂ ಸಿಕ್ಕಿದ್ರೆ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ರಿಯಲಿ? ಹ್ಞೂ, ಅದಕ್ಕೆ ಫೈನಲಿ ಇಟ್ಸ್ ಹ್ಯಾಪನಿಂಗ್.
ನೀನೇನಾದ್ರೂ ಇವಾಗ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ರೆ ನಾನು ಯಾವ್ಯಾವ ಹರಕೆ ತೀರ್ಸ್ಬೇಕೋ ನಂಗೆ ಗೊತ್ತಿಲ್ಲ. ಮೊದಲು ಅನ್ಕೊಂಡಿರೋ ಕೆಲಸ ಮಾಡಿ ಮುಗಿಸು ಪ್ಲೀಸ್ ಪುಣ್ಯಾತ್ಕಿತಿ. ಆದರೆ ಇದು ಅನ್ಕೊಂಡಷ್ಟು ಈಸಿ ಅಲ್ಲ ಅದಕ್ಕೆ. ನಾನೇನೋ ಹೇಳ್ಕೊಂಬಿಡೋಣ ಅಂತಾನೆ ಬೇಗ ಬಂದೆ, ಆದರೆ ಅವನು ಆಫೀಸಿಗೆ ಹೋಗಿ ಕೂತಿದ್ದಾನೆ. ನನ್ನ ಹುಡುಗ ಸಾದಾ ಸಿಂಪಲ್ ಅಲ್ವಲ್ಲ. ಇವಾಗ ನೀನ್ ಮನ್ಸು ಮಾಡಿದ್ರೆ ಮಾತ್ರ ಆಗ್ಬೇಕಾಗಿರೋದಾಗತ್ತೆ ಅಮ್ಮ. ಅವನ ಹತ್ರ ಬರಲ್ವಾ ಬೇಗ ಬಿಟ್ಟಾಕು. ನೀನೇ ಅವನ ಹತ್ರ ಹೋಗು. ಮನೆ ಆದ್ರೆ ಮನೆ, ಆಫೀಸ್ ಆದ್ರೆ ಆಫೀಸ್. ಬಾಯ್ ಏನೋ ಹೇಳ್ತೀನಿ. ಹೀಗೆ ಮಾಡಿದ್ರೆ ಅವ್ನು ನನ್ನ ಮಾತು ಕೇಳಿಸ್ಕೊತಾನ ಅದಕ್ಕೆ. ಲವ್ ಅಲ್ಲಿ ನಾನು ನಿನ್ಕಿಂತ ಸೀನಿಯರ್ ಅಮ್ಮು. ದಿಸ್ ಆಲ್ವೇಸ್ ವರ್ಕ್ಸ್. ಆದ್ಯ ಆದ್ಯ, ಈಗ ಹೇಗಿದ್ರು ನಿನ್ನ ಬೆಡ್ ರೆಸ್ಟ್ ಇಂದ ಹೇಳೋದಕ್ಕೆ ಹೇಳಿದಾರಲ್ವಾ? ಆರ್ತಿನೇ ನಿನ್ನ ನೋಡ್ಕೋತಾಳೆ. ಅಮೂಲ್ಯ ನೆಟ್ಟಿಗಿರೋ ಯಾವ್ದಾದ್ರು ಕೆಲಸ ನೋಡ್ಕೊಳ್ಳಿ, ಅವ್ರ ಮನೆಗೂ ಸಹಾಯ ಆಗುತ್ತೆ. ಅಮ್ಮ ಅವಳು ಬರೀ ನನ್ನ ನೋಡ್ಕೊಳಲ್ಲ ಅಲ್ವಾ, ನನಗೆ ಒಳ್ಳೆ ಕಂಪ್ನಿ ಕೂಡ ಕೊಡ್ತಾ ಇದ್ದಾಳೆ. ಅವಳು ಬಂದು ನಂಗೆ ತುಂಬಾ ಖುಷಿ ಆಗುತ್ತೆ. ಅದು ಅಲ್ಲದೆ ಇದು ಅವಳ ಮನೆ ಕೂಡ. ಅವಳ ಅಣ್ಣ ಅಕ್ಕ ಇಬ್ರು ಇಲ್ಲೇ ಇದ್ದಾರೆ ಅಲ್ವಾ ಅಮ್ಮ. ಹಲೋ ಹಲೋ, ಏನ್ ಕೊಳ್ಳಿದ್ದೇವ ನಿಂತ್ಕೊಳ್ರಿ. ಇವ್ರಿಗೆಲ್ಲ ನಿಕ್ ನೇಮ್ ಹೇಳಿ ಕರೆದ್ರೆ ಮಾತ್ರ ಕೇಳಿಸೋದು ಅನ್ಸುತ್ತೆ. ಕರೆದ್ರಿ ಅಂತ ನಿಂತಿದ್ದೀನಿ ತಾನೆ, ಮತ್ತ್ಯಾಕೆ ಮಾತಾಡ್ತಿಲ್ಲ? ಕರ್ದಾಗ ನಿಂತಿಲ್ಲ ಅಂತ 10 ಸೆಕೆಂಡ್ ಕಾಯಿಸಿದ್ದಪ್ಪ. ಅದನ್ನ ಬಿಟ್ಟಾಕಿ ನೀವಲ್ಲಿ ಏನ್ ಮಾಡ್ತಿದ್ರಿ ಅದನ್ನ ಹೇಳಿ. ಎಲ್ಲಿ, ಯಾವಾಗ, ಯಾರು? ಅಪ್ಪ ಪುಣ್ಯಾತ್ಮ, ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಾವು ಮೊದಲೇ ಡಿಟೆಕ್ಟಿವ್ ಬ್ರೇನ್ ಇರೋ ಸ್ಪೆಷಲ್ ಕ್ಯಾರೆಕ್ಟ್ರು. ಸಿಂಪಲ್ ಆಗಿ ಕೇಳಿದ್ರೆ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಉತ್ತರ ಕೊಡ್ಬೇಕಷ್ಟೇ. ನಿಮಗೆ ಮೆತ್ತಗೆ ಮಾತಾಡೋದು ಬರೋದಿಲ್ವಾ? ಕಿರ್ಚಬೇಡಿ. ಆಯಿತು, ನಾವು ವಾಯ್ಸ್ ಮಾಡ್ಯುಲೇಷನ್ ಮಾಡೋದ್ರಲ್ಲೂ ಎಕ್ಸ್ಪರ್ಟು. ಅದಿರಲಿ, ತಾವು ಆಟೋನ ಯಾರಿಗೋ ಹಸ್ತಾಂತರ ಮಾಡೋದನ್ನ ನಾನು ನೋಡಿದೆ. ಯಾಕೆ, ಏನಾಯ್ತು? ಯಾವಾಗಲೂ ಯಾಕೆ ನನ್ನ ವಿಚಾರದಲ್ಲಿ ಮೂಗ್ ತುರ್ಸ್ಕೊಂಡು ಬರ್ತೀರಾ? ನನಗೊಂದು ಗೊತ್ತಾಗ್ತಿಲ್ಲ. ಅಪ್ಪಣ್ಣ, ಯಾರ್ ಕಿವಿಗೆ ಹೂ ಇಡಕ್ ನೋಡ್ತಿದ್ದೀರಾ? ಏನೇನೋ ಮಾತಾಡ್ಬಿಟ್ರೆ ನಾವು ಡೈವರ್ಟ್ ಆಗ್ತೀವಿ ಅನ್ಕೊಂಡಿದ್ದೀರಾ? ಅದೆಲ್ಲ ಸೀನಿಲ್ಲ, ವಿಷಯ ಹೇಳಿದ್ರೆ ಸರಿ. ಇಲ್ಲಾಂದ್ರೆ ಸಾರಾ ಸಕ್ತಾಗಿ ಟಾಮ್ ಟಾಮ್ ಮಾಡ್ಬೇಕಾಗುತ್ತೆ. ಹೋಗಿ ಹೋಗಿ ನಿಮಗೆ ವಿಚಾರ ಗೊತ್ತಾಯ್ತಲ್ಲ, ನನ್ನ ಕರ್ಮ. ಮತ್ ಹೇಳಿ. ಬೆದ್ದಿ ಥರ ಯಾಕೆ ಅಂತ ಕೇಳ್ತಿರಲ್ಲ. ಈ ಕೈ ಇಟ್ಕೊಂಡು ಆಟ ಓಡ್ಸೋಕ್ಕಾಗತ್ತಾ? ಅದಕ್ಕೆ ನಂಗೆ ಯಾರು ಕೊಟ್ಟರು ವಾಪಸ್ ಕೊಟ್ಟೆ. ಆಗಲ್ಲ, ಬಟ್ ಕೈ ಸರಿಯಾದ್ಮೇಲೆ ಓಡಿಸ್ಬೋದಲ್ವಾ? ಅಲ್ಲಿವರೆಗೂ ಬಾಡಿಗೆ ನಾನು ನಿಮ್ಮ ತಾತ ಕೊಡ್ತಾರಾ? ಬದುಕಿದಿದ್ರೆ ಅವ್ರ ಹತ್ರನೇ ಕೇಳ್ಬೋದಿತ್ತು. ಆದ್ರೆ ಏನ್ ಮಾಡ್ಲಿ? ಹೌದು, ಏನ್ ಕತೆ, ಮುಂದೇನ್ ಮಾಡ್ತೀರಾ? ಅದೇ ನನಗೂ ಗೊತ್ತಾಗ್ತಿಲ್ಲ. ಆಟೋ ಓಡಿಸೋದ್ರಿಂದ ಓದೋಕ್ಕೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು, ಟೈಮು ಸಿಗ್ತಾ ಇತ್ತು. ಇನ್ನು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ ಬ್ರಹ್ಮ ಇವನ್ ಹಣೆ ಬರನ ಯಾವ ಖರಾಬ್ ಮೂಡಲ್ ಬರ್ದ್ನೋ ಏನೋ. ಕೆಲಸ ಹಿಡಿಯೋದು, ಕೆಲಸ ಬಿಡೋದು ನಂಗೆ ಯಾವುದು ಹೊಸ್ತಲ್ಲ ಬಿಡಿ. ಒಂದೋಯ್ತು ಅಂದರೆ ಮತ್ತೊಂದು ಸಿಗುತ್ತೆ. ಎಷ್ಟೇ ಆದರೂ ಇದೆಲ್ಲ ನಿಮ್ಗೆ ಯಾಕೆ? ಸುಮ್ಮನೆ ಓದ್ಕೋ ಹೋಗಿ. ಪಾಪ ಕಣಯ್ಯ ನೀನು.
ನನ್ನ ಆಫೀಸಲ್ಲಿ ಇಲ್ಲ ಅಂದರೂ ನಮ್ಮ ಸೊಳ್ಳೆ ಪುಳ್ಳೆ ನನ್ನ ವಸ್ತುನ ಯಾರಿಗೂ ಮುಟ್ಟಕ್ಕೆ ಬಿಟ್ಟಿಲ್ಲ ಅನ್ಸುತ್ತೆ. ಭಾವಿ ಪತ್ನಿ ಬಗ್ಗೆ ಇಷ್ಟಾದ್ರೂ ರೆಸ್ಪೆಕ್ಟ್ ಇರಬೇಕು. ಒಳ್ಳೆ ಗಂಡನಾಗೋ ಎಲ್ಲ ಲಕ್ಷಣನೂ ಇದೆ ಕಣೋ ನಿಮಗೆ. ಆದರೆ ಏನು ಮಾಡೋದು, ಬಾಯ್ ಬಿಟ್ಟು ಪ್ರಪೋಸ್ ಮಾತ್ರ ಮಾಡಕ್ಕೆ ಬರೋಲ್ಲ. ಅದೊಂದು ವಿಚಾರದಲ್ಲಿ ನೀನು ದೊಡ್ಡ ಕಂಜೂಸು. ಎಷ್ಟು ದಿನ ಆಗಿತ್ತು ನೀನು ಆಫೀಸಲ್ಲಿ ನೋಡಿ. ಹಲೋ ಬಾಸ್. ಅಲ್ಲ ವೇದಾಂತ್. ಹಾ, ಎಲ್ಲ ಡೀಟೇಲ್ಸ್ ಕಳ್ಸಿಕೊಟ್ಟಿದ್ದೀನಿ. ಅದು ಇನ್ನೊಂದು ಅಟ್ಯಾಚ್ಮೆಂಟ್ ಇದೆ. ಹಾಂ, ಅದ್ರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಯಾ, ಇದ್ಯಾಕೋ ನಿನ್ಗೆ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ? ಹೆವಿ ಆಯ್ತು ನಿನ್ ಕೊಬ್ಬು. ಕಣ್ಮುಂದೆ ಬಂದ್ರು ಬೇಕಂತ ಬಿಟ್ಟಿ ಪೋಸ್ ಕೊಡ್ತೀಯ ಅಲ್ವಾ? ಸುಳ್ಳೆ ಪುಳ್ಳೆ ಸುಳ್ಳೆ 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 ಪುಳ್ಳೆ. ಯಾ, ಆಫ್ ಕೋರ್ಸ್, ಐ ನೋ. ಇಂಟರ್ನ್ಯಾಷನಲ್ ಕಾಲ್ ಅಲ್ವಾ? ಅದು ಯಾವಾಗ ಡಿಸ್ಕನೆಕ್ಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ಕ್ರೇಜಿ. ನಿನ್ ಡ್ರಾಮಾ ಎಲ್ಲ ನಿಲ್ಸು. ನಾನೇನ್ ದದ್ದು ತರ ಕಾಣ್ತೀನ ನಿನ್ಗೆ? ನೀನ್ ಬೆಳಿಗ್ಗೆ ತಿಂಡಿ ಮಾಡಿಲ್ಲ, ಹಸುವಾಗಿರುತ್ತೆ ಅಂತ ಊಟ ತಂದ್ರೆ ದೊಡ್ಡದಾಗಿ ನನ್ನ ಹತ್ರನೇ ಗಾಂಚಲಿ ಮಾಡ್ತೀಯಲ್ವಾ? ಅಲ್ಲ, ನೀನು ಏನ್ ಅನ್ಕೊಂಡಿದ್ಯಾ ಅಂತ. ಈ ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ ನಿನ್ಗೆ? ರೌಡಿ ಬೇಬಿ ಅನ್ನೋದನ್ನ ಮರಿಬೇಡ ನೀನು. ಈಗ ನೀ ನನ್ಗೆ ಬಾಸ್ ಅಲ್ಲ. ಆವಾಜ್ ಏನಾದ್ರೂ ಹಾಕಿದ್ರೆ ಕಾಯಿನ್ ಕನ್ಸೋ ಕೆಪಾಸಿಟಿ ಇದೆ ನನ್ಗೆ. ಅಮ್ಮ ಬಜಾರಿ. ಸುಳ್ಳೆ ಪೊಳ್ಳೆ. ನಗ್ತಿದ್ಯಾ? ನನಗೀಗ ಮೀಟಿಂಗ್ ಇದೆ. ಊಟ ಮಾಡ್ತಾ ಕೂರೋದಕ್ಕಾಗಲ್ಲ. ನೀನು ಹೋಗು, ನಾನು ಆಮೇಲೆ ಮಾಡ್ತೀನಿ. ಸುಳ್ಳೆ ಪುಳ್ಳೆ ಸಿಡಿಕ್ ಮುತ್ತಿ ಸಿದ್ದಪ್ಪ. ಈಗ ಸ್ಮೈಲ್ ಸಿದ್ದಪ್ಪ ಆಗಿದ್ಯಾ? ಇದೇ ಕೊಡೋ ನಿನ್ಗೆ. ನಾನೆಲ್ಲ ಲೂಸು, ನೀನ್ ಲೂಸು, ದೊಡ್ಡ ಲೂಸು, ಸಿಕ್ಕಾಪಟ್ಟೆ ದೊಡ್ಡ ಲೂಸು. ಅಣ್ಣಂಗೆ ಅಮ್ಮು ಐ ಲವ್ ಯು ಅಂತ ಹೇಳಕ್ ಹೋಗಿದ್ದಾಳೆ. ವಾವ್, ವಾಟ್ ಅ ಗ್ರೇಟ್ ನ್ಯೂಸ್. ಇದನ್ನ ನಾನು ಒಬ್ಬಳೇ ಎಂಜಾಯ್ ಮಾಡಿದ್ರೆ ಹೇಗೆ? ಯಾಕಾದ್ರೂ ಹೇಳಿ ಸೆಲೆಬ್ರೇಟ್ ಮಾಡಬೇಕಲ್ಲ. ಇಂಥ ಗ್ರೇಟ್ ಸೀಕ್ರೆಟ್ನ ಬಚ್ಚಿಟ್ಕೊಳ್ಳೋದು ಮಹಾಪಾಪ. ಹೇಳಲೇಬೇಕು, ಆದರೆ ಯಾಕೆ ಹೇಳಲಿ? ಜಗತ್ತಲ್ಲಿ ಇವರೊಬ್ಬರೇ ವರ್ಕ್ ಮಾಡೋ ಥರ ಆಡ್ತಾರೆ. ಅತಿಯಾಗಿ ಆಡ್ತಾರೆ ಸಾರ್ಥಕ್. ಹಲೋ ಅದಕ್ಕೆ, ಹೇಗಿದ್ದೀರಾ? ನಾ ಸೂಪರ್ ಆಗಿದ್ದೀನಿ ಕಡೆ. ಮತ್ತಿನ್ನೇನು ಸಮಾಚಾರ ಅದಕ್ಕೆ? ಎಲ್ಲ ಆರಾಮ? ನಿನ್ನ ಉಭಯ ಕುಶಲೋಪರಿ ಆಮೇಲೆ ಇಟ್ಕೋ. ಮೊದಲು ನಾವು ಹೇಳೋದನ್ನು ಕೇಳು. ಹೇಳಿ ಅದಕ್ಕೆ. ನಾನು ನಿಮ್ಗೊಂದು ಸೂಪರ್ ಡೂಪರ್ ವಿಚಾರ ಹೇಳೋಕೆ ಕಾಲ್ ಮಾಡಿದ್ದೀನಿ ಕಣೆ. ಹೌದಾ? ಏನದ್ಗೆ ಅದು? ನಿಮ್ಮ ಅಕ್ಕ ನಮ್ಮ ಅಣ್ಣಂಗೆ ಲವ್ ಕನ್ಫೆಷನ್ ಮಾಡಕ್ ಹೋಗಿದ್ದಾಳೆ ಕಣೆ. ಇವಾಗ ಸಮಾಧಾನ ಆಯ್ತು. ಅಯ್ಯೋ, ಅಷ್ಟೇನಾ? ಅದ್ರಲ್ಲಿ ಏನದಕ್ಕೆ ಹೊಸ್ತಿದೆ? ಇದ್ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೆಯಾ? ಇದಕ್ಕಿಂತ ಸರ್ಪ್ರೈಸ್ ಏನಿದೆ ಹೇಳು? ಅಯ್ಯೋ, ನಮ್ ದೇವ್ರ ಗುಣ ನಮಗೆ ಗೊತ್ತಿಲ್ವಾ? ಫುಲ್ ಫೋರ್ಸಲ್ಲಿ ಹೇಳೇ ಬಿಡ್ತೀನಿ ಅಂತ ಹೋಗ್ತಾಳೆ, ಆಮೇಲೆ ಅದೇನೋ ಆಯ್ತು ಅಂತ ನೆಪ ಹೇಳ್ಕೊಂಡು ವಾಪಸ್ ಬರ್ತಾಳೆ. ಆ ಸಾಹಿತ್ಯ ಓದಾಗಿಂದನೂ ಬರೀ ಇದೇ ಆಗ್ತಿದೆ ಬಿಡಿ, ಇನ್ನೇನು ವಿಶೇಷ ಇಲ್ಲ.
ಅಯ್ಯೋ ಹೌದಾ, ನಾನೇನೋ ಕೊನೆಗೂ ಓದಲ್ಲ ಅಂತ ಖುಷಿ ಪಟ್ಟೆ. ಸರಿ, ನೀನಾಗ ಡಲ್ ಆಗಿದ್ಯಾ? ಅದಕ್ಕೆ ಅದೇ ನಿಮ್ಮ ಅಣ್ಣ ಧ್ರುವ ಬಾಡ್ಗೆಗೆ ಆಟೋ ಓಡಿಸ್ತಿದ್ರಲ್ವಾ, ಹೌದು. ಅವ್ರು ಅದನ್ನ ಓಡ್ಸಕ್ಕಾಗಲ್ಲ, ಕೈಗೆ ಏಟಾಗಿದೆ ಅಂತ ವಾಪಸ್ ಕೊಟ್ಟು ಬಂದಿದ್ದಾರೆ. ಮುಂದೆ ಏನ್ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತು, ಅವ್ರಿಗೆ ಫ್ರೆಂಡ್ಸ್ ಕೂಡ ಯಾರು ಇಲ್ಲ. ಇನ್ನ ಫ್ಯಾಮಿಲಿ ಅಂದ್ರೆ ನಾವೇನೆ. ಕೊರೋನಾ ಟೈಮಲ್ಲಿ ಹೊಸ ಕೆಲಸ ಸಿಗೋದ್ ಕಷ್ಟ ಅಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಕಾಲೇಜ್ ಫೇಸ್ಬುಕ್ ಗ್ರೂಪಲ್ಲಿ ಯಾವುದೊಂದು ಜಾಬ್ ಅಪರ್ಚುನಿಟಿ ಬಗ್ಗೆ ಪೋಸ್ಟ್ ಮಾಡಿದ್ ನೋಡಿದೆ. ಅದನ್ನ ನನಗೆ ಕಳ್ಸ್ಕೊಡ್ತೀನಿ. ಅಟ್ಲೀಸ್ಟ್ ಇಂಟರ್ವ್ಯೂ ಅದು ಅಟೆಂಡ್ ಮಾಡಲಿ. ಓಕೆನಾ? ಒಳ್ಳೆ ಐಡಿಯಾ. ಅದಕ್ಕೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಅದನ್ನ ನನಗೆ ಕಳಿಸ್ತೀರಾ? ನಾನೇ ಅವ್ರಿಗೆ ಕೊಡ್ತೀನಿ. ಸರಿ ಅಮ್ಮ, ಕಳ್ಸ್ಕೊಡ್ತೀನಿ. ನಿಜವಾಗ್ಲೂ ಏಲೇನ್ ಪಿಶಾಚನೆ, ಬುದ್ಧಿನೇ ಇಲ್ಲ. ಊರವರು ಸಾಬ್ರಿ ಎಲ್ಲ ಆಗ್ಬೇಕು, ಅರೆ ತನ್ನ ಬಗ್ಗೆ ಮಾತ್ರ ಕೇರಿಲ್ಲ. ಅಣ್ಣ, ನಿಂಗೇನಾಗಿಲ್ಲ ತಾನೆ? ಬೇರೆ ಯಾರಾದ್ರೂ ಆಗಿದ್ರೆ ಶೋಲ್ಡರ್ ಡಿಸ್ಲೊಕೇಟ್ ಆಗಿರೋದು. ನೀನ್ ಕೋತಿ ಚೆಸ್ಟ್ ಎಲ್ಲ ಒಂದು ಚಿಕ್ಕ ನೋಡ್ಕೊಂಡ್ ಬಂದಿಯಲ್ಲ, ಸೊ ಏನೂ ಆಗಿಲ್ಲ. ಐರನ್ ವುಮೆನ್ ಬರ್ತಿದ್ದಾಳೆ ಅಂದ್ರೆ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕಪ್ಪ. ಯಾಕೆ ಐರನ್ ವುಮೆನ್ಗೆ ಕಣ್ ಕಾಣಿಸಲ್ವಾ? ಅವಳು ನೋಡ್ಕೊಂಡ್ ಬರ್ಬೋದಲ್ವಾ? ಅವಳು ನೋಡ್ಕೊಂಡೇ ಬರ್ತಾಳೆ, ಆದ್ರೆ ಏನ್ ಮಾಡೋದು? ಹೆಟ್ಟು ಸ್ಟೊಮಕ್ ಒಟ್ಟೊಟ್ಟಿಗೆ ಬರ್ನ್ ಆಗ್ತಾ ಇದ್ರೆ ಎಲ್ಲಿ ಕಂಡೀಷನ್ ಕರೆಕ್ಟ್ ಆಗಿರೋಕ್ ಸಾಧ್ಯ ಹೇಳು? ಹೌದು, ಅದ್ಯಾಕೆ ಹುರ್ಕೊಂಡಿದ್ಯಾ? ಏನಾಯ್ತು? ಒಳಗಿದೇನಲ್ಲ ಸುಳ್ಳೆ ಪುಳ್ಳೆ, ಅವನ್ಗೆ ಕೊಬ್ಬು ಜಾಸ್ತಿ ಆಗಿದೆ. ಪ್ರತಿಯೊಂದು ರಕ್ತ ನಾಳದಲ್ಲೂ ಕೊಲೆಸ್ಟ್ರಾಲ್ ತುಂಬಿ ತುಳುಕ್ತಾ ಇದೆ. ಕೋಪ ಮಾಡ್ಕೋಬೇಡ ಅಮ್ಮ. ನಾನು ವೇದಾಂತ್ನ ಕಾಲೇಜ್ ಡೇಸಿಂದ ನೋಡ್ತಾ ಇದ್ದೀನಿ. ಅವರಿಗೆ ಆದ್ಯ ವಿಕ್ಕಿ ಅಂದ್ರೆ ತುಂಬಾ ಪೊಸೆಸಿವ್ನೆಸ್, ಜೊತೆಗೆ ಫ್ಯಾಮಿಲಿ ಅಂದ್ರೂ ಅಷ್ಟೇ ಇಷ್ಟ. ಈಗ ನನ್ನ ಆದ್ಯ ಮದ್ವೆ ಆದ್ಮೇಲೆ ನನ್ನ ಜೊತೆನೂ ಅವ್ರು ತುಂಬಾ ಚೆನ್ನಾಗಿದ್ದಾರೆ. ಆದ್ರೆ ಅವ್ರಿಗೆ ನಿನ್ ಮೇಲಿರೋ ಕಾಳಜಿ ಎಷ್ಟು ಬೇರೆ ಯಾವುದೇ ಔಟ್ಸೈಡರ್ ಮೇಲಿರೋದು ನಾನು ನೋಡಿಲ್ಲ. ಅವರು ಯಾವಾಗ್ಲೂ ಈ ಹುಡುಗಿರು ಪ್ರೀತಿ ಅಂದ್ರೆ ದೊಡ್ಡ ಡಿಸ್ಟ್ರಾಕ್ಷನ್ ಅನ್ನೋ ಪ್ರಿನ್ಸಿಪಲ್ನ ಫಾಲೋ ಮಾಡಿದವರು. ಈಗ ಅವ್ರಿಗೆ ಪ್ರೀತಿನೇ ಆಗಿದ್ರು ಅದನ್ನ ಅವರು ಕೇರ್ ಅಂತಾನೆ ಅರ್ಥ ಮಾಡ್ಕೊಳ್ತಿದ್ದಾರೆ. ಅವನ್ಗೆ ನನ್ ಮೇಲೆ ಇರೋದು ಪ್ರೀತಿ ಅನ್ನೋದು ಗೊತ್ತಾಗಿದೆ ಅಣ್ಣ, ಅದೇ ಹೇಳಕ್ ಆಗ್ತಿಲ್ಲ ಅಷ್ಟೇ. ಚುಕ್ಕ ಅದು ಪ್ರೀತಿ ಅಂತ ಗೊತ್ತಾದ್ರೆ ಹೇಳೇ ಹೇಳ್ತಾರೆ. ಇಷ್ಟೊಂದು ಕೇರ್ ಮಾಡೋರಿಗೆ ನೀನು ಹೀಗೆಲ್ಲ ಮಾತಾಡ್ತೀಯ ಅಂತ ಗೊತ್ತಾದ್ರೆ ಬೇಜಾರಾಗಲ್ವಾ? ಇದಕ್ಕಿಂತ ಜಾಸ್ತಿ ಡೈರೆಕ್ಟ್ ಆಗಿ ಹೇಳ್ ಬಂದಿದ್ದೀನಿ ಬಿಡು. ಅವರಿಗೆ ನಿನ್ ಮೇಲಿರೋ ಪ್ರೀತಿ ಅಂತ ನಿನ್ನಿಂದಾಗೆ ಗೊತ್ತಾದ್ರೂ ಪ್ರಾಬ್ಲಮ್ ಇಲ್ಲ. ವೇದಾಂತ್ ತುಂಬಾ ಎಮೋಷನಲ್ ಪರ್ಸನ್, ಅದಕ್ಕೆ ಕಾರಣ ನಮ್ಮ ಅತ್ತೆ. ಅವ್ರಿಗೆ ಬೇಜಾರಾಗಬಾರ್ದು ಅಂತ ಸಾಹಿತ್ಯದ ಮ್ಯಾಟ್ರನ್ನ ಕೊನೆಗೆ ಬರೋವರೆಗೂ ಹೇಳಿಲ್ಲ. ಮತ್ತೆ ನಿಮ್ ವಿಚಾರನು ಕೈ ಮೀರೋ ಹಂತಕ್ಕೆ ಹೋಗೋದು ಬೇಡ. ಮೊದಲು ನೀನು ನಿನ್ನ ಪ್ರೀತಿನ ಅವ್ರಿಗೆ ಹೇಳೋಕೆ ಹೆಸಿಟೇಟ್ ಮಾಡಿದಾಗೆ ಅವ್ರಿಗೂ ಎಲ್ಲೋ ಒಂದ್ ಕಡೆ ಆಗಿರ್ಬೋದು, ಅಥವಾ ನಿನ್ನ ಹತ್ರ ಏನಿರುತ್ತೆ ಅಂತ ಭಯ ಕೂಡ ಇರ್ಬೋದಲ್ವಾ? ಅಣ್ಣ, ಅದು ನೀನು ಅವ್ರನ್ನ ಪ್ರೀತಿಸ್ತಿದ್ಯಾ, ಅವರು ನಿನ್ನ ಪ್ರೀತಿಸ್ತಾನೆ ಇರ್ಬೋದು. ಆದ್ರೆ ನೀನ್ ಕೂಡ ಅವರನ್ನ ಪ್ರೀತಿಸ್ತಿದ್ಯಾ ಅನ್ನೋದು ಅವ್ರಿಗೆ ಗೊತ್ತಿಲ್ವಲ್ಲ. ನಾನು ಅದನ್ನ ಆಗ್ಲೇ ಒಂದೆರಡು ಸಲ ಇಂಡೈರೆಕ್ಟ್ ಆಗಿ ಹೇಳಿದ್ದೀನಿ. ಅದು ಅರ್ಥ ಆಗಲ್ಲ ಅದಕ್ಕೆ. ಇರ್ಬೋದು. ನಾವು ಈ ವಿಷಯನ ಇಂಡೈರೆಕ್ಟ್ ತುಂಬಾ ಸಲ ಹೇಳಿದ್ವಿ, ಆದ್ರೆ ಡೈರೆಕ್ಟ್ ನಿನ್ ಬಾಯಿಂದ ಕೇಳೋ ಹಕ್ಕು ಅವ್ರಿಗಿದೆ ಅಲ್ವಾ? ತುಂಬಾ ವೆಯ್ಟ್ ಮಾಡ್ಬೇಡ ಅಮ್ಮ, ಹೇಳ್ಬಿಡು. ಪ್ರೀತಿ ಯಾರು ಹೇಳಿದ್ರು ಒಂದೇ, ಅದು ಪ್ರೀತಿನೇ. ನಿನ್ ಬಾಯಲ್ಲಿ ಮಾತ್ರ ರೋಡಿ ಬೇಬಿ, ಆದ್ರೆ ನಿನಗೆ ಪ್ರೀತಿನ ಹೇಳೋಷ್ಟು ಧೈರ್ಯನೂ ಇಲ್ಲ. ಸರಿ, ಹೋಗು. ನೀನ್ ಹೇಳಿದ್ ಕರೆಕ್ಟೇ ಅಣ್ಣ. ಸುಳ್ಳೆ ಪುಳ್ಳೆಗೆ ನಾನು ಪ್ರೀತಿಸ್ತಿರೋದು ಗೊತ್ತೇ ಇಲ್ಲ. ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಷ್ಟು ಸ್ಪೀಡ್ ಇಲ್ಲ ನಮ್ಮ ಹುಡುಗ. ಮೈಕಿಟ್ಟೆ ಹೇಳ್ಬೇಕು ಅನ್ಸುತ್ತೆ.